ಮಹಾಭಾರತದಲ್ಲಿ ಬರುವಂತಹ ಎಷ್ಟೊಂದು ಇನ್ಸಿಡೆಂಟ್ಗಳು ನಮ್ಮ ಲೈಫ್ಗೆ ಈಗಲೂ ಕೂಡ ಎಷ್ಟು ರಿಲೇಟ್ ಆಗುತ್ತಲ್ಲ. ಆಲ್ರೆಡಿ ಸುಮಾರು ಹೇಳಿದ್ದೀನಿ, ಇನ್ನೊಂದು ಹೇಳ್ತೀನಿ, ಮೇ ಬಿ ಇಟ್ ಮೈಟ್ ಹೆಲ್ಪ್ಸ್. ಲೈಫಲ್ಲಿ ಕಷ್ಟ, ತೊಂದರೆ, ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ. ಅವುಗಳು ಎದುರಾದಾಗ ಅದಕ್ಕೆ ಸೊಲ್ಯೂಷನ್ ಹುಡ್ಕೋ ಬದಲು ಡಿಪ್ರೆಸ್ ಆಗೋಕ್ಕೆ ನೂರಾರು ರೀಸನ್ಗಳು ಸಿಗುತ್ತೆ. ಬಟ್ ಏನೇ ಆದರೂ ನಿಮ್ಮ ಮೇಲಿರುವಂತಹ ನಂಬಿಕೆಯನ್ನು ಮಾತ್ರ ಯಾವತ್ತೂ ಕಳ್ಕೊಬೇಡಿ. ಮಹಾಭಾರತದಲ್ಲಿ ಪಾಂಡವರಿಗೂ ಕೂಡ ವನವಾಸದ ಆದೇಶವಾದಾಗ ಅವರಿಗೂ ಈ ಸಂಕಷ್ಟಗಳಿಗೆ, ಈ ಸಮಸ್ಯೆಗಳಿಗೆ ಪರಿಹಾರನೇ ಇಲ್ಲ ಅಂತ ಅನ್ಸುತ್ತೆ. ಇನ್ನೊಂದು ಕಡೆ ಕೌರವರು ಪಾಂಡವರ ಸೋಲನ್ನು, ಅವರ ಕೇಡನ್ನೇ ಬಯಸ್ತಾ ಇರ್ತಾರೆ. ಆದರೆ ಯುಧಿಷ್ಠಿರ ಮಾತ್ರ ಈ ಸಮಸ್ಯೆಗಳಿಗೆ ಒಂದಲ್ಲ ಒಂದಿನ ಪರಿಹಾರ ಸಿಗುತ್ತೆ, ತಾಳ್ಮೆಯಿಂದ ಫೇಸ್ ಮಾಡೋಣ ಅಂತ ತನ್ನ ತಮ್ಮಂದರಿಗೆ ಧೈರ್ಯವನ್ನು ತುಂಬುತ್ತಾನೆ. ಮುಂದೊಂದಿನ ವನವಾಸನೂ ಮುಗಿಯುತ್ತೆ. ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರನ್ನು ಸೋಲಿಸಿ ಸಾಮ್ರಾಜ್ಯವನ್ನೇ ಆಳ್ತಾರೆ. ಇದರ ಅರ್ಥ ಸಮಸ್ಯೆ, ಸಂಕಷ್ಟಗಳನ್ನೋದು ಶಾಶ್ವತವಲ್ಲ. ನಂಬಿಕೆ, ಭರವಸೆ ಅನ್ನೋದಿದ್ರೆ ಕಾಲವೇ ಬದಲಾಗತ್ತೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ನೀವು ಸೋಲ್ಬೇಕಂತಲೇ ಕೆಲವರು ಕಾಯ್ತಿರ್ತಾರೆ, ನೀವು ಕೈ ಚೆಲ್ಲಿ ನಿರ್ಗಮಿಸಲಿ ಅಂತಲೇ ಇನ್ನು ಕೆಲವರು ಕಾಯ್ತಿರ್ತಾರೆ, ಮತ್ತು ಕೆಲವರು ನಿಮ್ಮ ಜೀವನದಲ್ಲಿ ಹಿನ್ನಡೆ ಆಗಲಿ ಅಂತಲೂ ಕಾಯ್ತಿರ್ತಾರೆ. ನಿಮ್ಮ ಕೆಲಸ ಅವರನ್ನು ಶಾಶ್ವತವಾಗಿ ಕಾಯುವಂತೆ ಮಾಡೋದು. ನೆನ್ಪಿಟ್ಕೊಳ್ಳಿ.